ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಅದು ಕುಂಡ್ಲಿ ತಗೊಂಡು ಹೋದ್ರಂತ ಜ್ಯೋತಿಷಿಗಳ ಹತ್ರ. ಈಗ ಇದು ಕನ್ಯಾ ರೀ, ಇದು ನಮ್ಮ ಹುಡುಗನ ಕುಂಡ್ಲಿ. ಅವ ಜ್ಯೋತಿಷಿ ಅಂದ, ಹುಡುಗನ್ ತೆಗಿಬೇಡ, ಅತ್ತಿ ತಗೊಂಬ. ಆ ಹುಡುಗಂದೇನದು, ಹುಡುಗಂದು ಕೂಡ್ಸೋ ಪ್ರಶ್ನೆ ಇಲ್ಲ. ಅತ್ತಿದು ಸೊಸಿ ಕುಂಡ್ಲಿ ಕೂಡ್ತಂದ್ರೆ ಮದುವೆ ಮಾಡ್ರಿ ನೀವು, ಪ್ರಶ್ನೆನೇ ಇಲ್ಲ. ಕುಂಡ್ಲಿ ಹುಡುಗಂದೇನು ಕೂಡ್ಸಕ್ಕೆ ಹೋಗ್ತೀರ ಕಡೆ, ಮಜಾ ಅಲ್ಲ ಹೇಳೋದು ನಾನು. ಅಂದ್ರೆ ಪ್ರೇಮ ಹೆಂಗಿರ್ಬೇಕು ಅಂದ್ರೆ, ಅತ್ತಿ ಸೊಸಿ ಹೆಂಗಿರ್ಬೇಕು ಅಂದ್ರೆ, ಮನ್ಯಾಗ ಸೊಸಿ ಆದಕ್ಕೆ ಅತ್ತಿ ಆದಕ್ಕೆ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರೆ, ಅತ್ತಿ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರೆ, ಸೊಸಿ ತನ್ನ ತವ್ರ ಮನೆ ಫೋನ್ ನಂಬರ್ ಮರ್ತಿರ್ಬೇಕು, ಹಂಗೆ ನೋಡ್ಕೋಬೇಕು ಅತ್ತಿ. ಮತ್ತು ಸೊಸಿ ಅತ್ತಿಗೆ ಹೆಂಗೆ ನೋಡ್ಕೋಬೇಕು ಅಂದ್ರೆ, ಅತ್ತಿಗೆ ತನ್ನ ಮಗಳ ನೆನಪ ಆಗಿರಬಾರ್ದು, ಹಂಗೆ ನೋಡ್ಕೋಬೇಕು. ಇದು ಜೀವನ, ಇದು ಅಷ್ಟೆ ಕಟ್ಟುವಿಕೆ. ಇದು ನಾ ಅಣ್ಣ ತಮ್ಮ ಕೂಡಿ ಇರ್ಬೇಕಲ್ಲ, ಎಷ್ಟು ಮಸ್ತ್ ಇರ್ತೈತಿ ಜೀವನ ಅಂದ ಮೇಲೆ. ಅಣ್ಣ ತಮ್ಮರ ಮಧ್ಯೆ ಒಂದಿಷ್ಟು ಹೊಂದಾಣಿಕೆ ಬೇಕಾಗ್ತೈತಿ. ರಾಮನಿಂದ ರಾವಣ ಹತನಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ರಾಮ ರಾವಣನಿಗೆ ಕೇಳ್ತಾನಲ್ಲ, ನಿನಗೆ 10 ತಲೆ 20 ಕೈ, ದೇವನಿಂದ ಆತ್ಮಲಿಂಗ ತಗೊಂಡು ಬಂದಿ ನೀನು, ಮತ್ತು ನಿನ್ನದೇ ಸಾಮ್ರಾಜ್ಯ ಲಂಕಾ, ನನ್ನ ಜೊತೆ ಯಾರೂ ಇಲ್ಲ, ಆದರೂ ನನಗ್ಯಾಕೆ ಗೆಲುವಾತು, ನಿನಗ್ಯಾಕೆ ಸೋಲಾತು ಹೇಳಿ. ಎಷ್ಟು ಮಸ್ತ್ ಐತೆ ನೋಡ್ರಿ ಪ್ರಶ್ನೆ. ಹಂಗೆ ನಿನಗೆ 10 ತಲೆ, ನನಗೊಂದ ತಲೆ, ನಿನಗೆ 20 ಕೈ, ನನಗೆ 2 ಕೈ, ನೀನು ದೇವರಿಂದ ಆತ್ಮಲಿಂಗ ತಗೊಂಡು ಬಂದು, ನಾನು ಏನಿಲ್ಲ, ನಿಂದು ಸಾಮ್ರಾಜ್ಯ ಐತಿ, ನಂದು ಒಬ್ಬನ ಬಂದೀನಿ ನಾನು, ಆದ್ರೆ ನಿನಗ್ಯಾಕೆ ಸೋಲಾತು, ನನಗ್ಯಾಕೆ ಗೆಲುವಾತು ಅಂತ ಪ್ರಶ್ನೆ ಮಾಡಿದ ರಾಮ. ಅದಕ್ಕೆ ರಾವಣ ಹೇಳ್ತಾನೆ, ನೀ ಕೇಳುವುದು ಖರೇದ ರಾಮನೇ, ನನಗೆ 10 ತಲೆ 20 ಕೈ ದೇವನಿಂದ ಆತ್ಮಲಿಂಗು ತೆಗೆದುಕೊಂಡು ಬಂದರೂ ಸಹಿತ ನನ್ನ ಸಾಮ್ರಾಜ್ಯದೊಳಗೆ ನನಗೆ ಸೋಲು ಯಾಕಾತು ಅಂದ್ರೆ, ನನಗೆ ಸೋಲು ಯಾಕಾತು, ನಿನಗ್ಯಾಕೆ ಗೆಲುವಾತು ಅಂದ್ರೆ, ನನಗೆ ಸೋಲು ಯಾಕಾತು ಅಂದ್ರೆ, ನನ್ನ ಕಷ್ಟದ ಕಾಲದಲ್ಲಿ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೋಗಿದ್ದ, ನನಗೆ ಸೋಲಾತು. ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ತಮ್ಮ ನಿನ್ನ ಜೊತೆಗಿದ್ನಲ್ಲ, ಅದಕ್ಕೆ ನಿನಗೆ ಗೆಲುವಾತು. ಇದು ಕೂಡಿ ಬದುಕಬೇಕು. ಏನು ವ್ಯವಹಾರ ಸಂಸಾರ ಅಂದ ಮೇಲೆ ಬ್ಯಾರೆ ಆಗೋದಿರ್ತೈತಿ, ಮನಿ ಬ್ಯಾರೆ ಆಗಬೇಕು, ಮನಸ್ಸು ಬ್ಯಾರೆ ಆಗಬಾರ್ದು ಅಷ್ಟು. ಈಗ ಕಸಬರಿಗೆ ಇರ್ತೈತಿ, ನೀವು ಕಸಬರಿಗೆ ಕಸ ಹೊಡೀರಿ ನೋಡ್ರಿ. ಕಸಬರಿಗೆ ಕಸ ಹೊಡ್ಕೊಂತಿದ್ರ, ಕಸಬರಿಗೆ ಕಸ ಹೊಡ್ಕೊಂತಿರ್ರಿ, ಕಸಬರಿಗೆ ಒಂದ ಕಡ್ಡಿ ಉಚ್ಚಿ ಕೆಳಗೆ ಬಿತ್ತು ಅಂದ್ರೆ, ಕೂಡಿದ್ದಾಗ ಕಸಬರಿಗೆ ಇರ್ತೈತಿ, ಒಂದ ಕೆಳಗೆ ಬಿತ್ತು ಅಂದ್ರೆ ಅದ ಕಸ ಹಾಕೈತದ. ಕೂಡಿರ್ಬೇಕಷ್ಟ. ಏನು ವ್ಯವಹಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರೋದ, ಕೂಡಿ ಬದುಕಬೇಕಾಗ್ತೈತಿ. ಮನಿ ಎದರಿಂದ ಮನಿ ಅಂತಾರೆ ಹೇಳಿ? ಮನ ನೋಡ ಬಡವರು, ಮನ ನೋಡ ಘನ. ಮನಸ್ಸು ಯಾವುದರಿಂದ ಕಟ್ಟಕ್ಕೆ ಬರ್ತೈತಿ ಹೇಳಿ? ಸಾಧ್ಯ ಐತಿ. ಮನ ಯಾವುದರಿಂದ ಕಟ್ಟುವುದು? ನಾವು ಅನ್ಬೋದು, ನಾವು ಭಾರಿ ದೊಡ್ಡ ಮನಿ ಕಟ್ಟಿವ್ರಿ. ಏನೇನೈತ್ರಿ ನಿಮ್ಮ ಮನ್ಯಾಗ? ಇಲ್ಲ, ದೊಡ್ಡ ದೊಡ್ಡ ಬೆಡ್ರೂಮ್ ಕಟ್ಟಿವ್ರಿ. ಅಲ್ಲೋ ಬೆಡ್ರೂಮ್ ಕಟ್ಟದ್ರ ಮನಿ ಅಂತಾರ, ಲಾಡ್ಜ್ ಅಂತಾರ ಅದಕ್ಕೆ. ಅಲ್ರಿ ನಮ್ದೊಂದು ಕಿಚನ್ ಮಸ್ತ್ ಓಪನ್ ಕಿಚನ್ ಇಟ್ಟಿವಿ ನಾವು. ಅಂದ್ರೆ ಏನು ಮನ್ಯಾಗ ಅಡಿಗೆ ಮಾಡಿ ಅವು ಪಾಪ ಹೆಣ್ಮಕ್ಳು ಅಂತಾವ, ಇದ್ರ ಬಡಿಲಿ ಅದು ಮುಚ್ಚಿ ಮಾಡಂತೇಳಿ ನೀವು ಓಪನ್ ಇಟ್ಟೈತಿದ್ದು. ಮಂದಿಗೆ ನಾ ಇಟ್ಟಿಟ್ಟ ಮಾಡ್ತಿರ್ತೀನಿ, ಇದು ಎಲ್ಲ ತೋರಿಸ್ತೈತಿ. ನಾ ಇಟ್ಟ ಒಗ್ಗರಣೆಗೆ 10 ಮಂದಿಗೆ ಮಾಡ್ತಿರ್ತೀನಿ, ಅದೆಲ್ಲ ಮಾಡೋದು ಕಾಣ್ತೈತಿ ಓಪನ್ ಕಿಚನ್ನಾಗ. ಓಪನ್ ಕಿಚನ್ ಇಟ್ರಿ ಅಲ್ಲ, ಚಲೋ ಕಿಚನ್ ಇಟ್ಟಿನ ಮನಿಗಂದ್ರೆ ಹೋಟೆಲ್ ಆತ, ಮನಿ ಯಾವಾಗ ಆಗೋದು? ಅಲ್ಲ, ನಾನು 8 ಗಾಡಿ ಇಟ್ಟಿನಿ ಮನಿ ಮುನ್ನಂದ್ರೆ ಗ್ಯಾರೇಜ್ ಆತೋ, ಮನಿ ಯಾವಾಗ ಆಗದೆ ಹೇಳ? ಇಲ್ಲ, ಇಟಲಿ ಅಮೇರಿಕಾ ಅಲ್ಲಿಂದ ಇಲ್ಲಿಂದ ಸಾಮಾನು ತಂದು ಇಟ್ಟಿನಿ ಅಂದ್ರೆ ಮ್ಯೂಸಿಯಂ ಆತೋ, ತಮ್ಮ ಮನಿ ಯಾವಾಗ ಆಗೋದು ಹೇಳೋದು? ಮನಿ ಆಗಬೇಕಲ್ಲ. ಇಲ್ಲ, ಒಂದು 7-8 ತಳಿ ನಾಯಿ ಸಾಕಿನಿ ಅಂದ್ರೆ ಪ್ರಾಣಿ ಸಂಗ್ರಹಾಲಯ ಆತೋ ಮರ, ಮನಿ ಯಾವಾಗ ಆಗೋದು? ಮನಿ ಯಾವಾಗ ಆಗ್ತೈತೆ ಅಂದ್ರೆ, ಹೋಮ್ ಈಸ್ ಬಿಲ್ಟ್ ನಾಟ್ ಬೈ ಸಿಮೆಂಟ್ ಬಟ್ ಬೈ ಸೆಂಟಿಮೆಂಟ್ಸ್. ಮನ್ಯಾಗ ವಸ್ತುಗಳಿದ್ರೆ ಮನಿ ಆಗೋದಿಲ್ಲ, ಮನಿಯೊಳಗೆ ಪ್ರೇಮ ಇದ್ರೆ ಮನಿ ಆಗ್ತೈತೆ ಅಷ್ಟೆ. ಮನ್ಯಾಗ ಪ್ರೇಮ ತುಂಬಿರ್ಬೇಕಾಗ್ತೈತಿ. ಮನ್ಯಾಗ ಪ್ರೇಮ ತುಂಬಿದ್ರೆ ಮನಿ ಆಗ್ತೈತಿ. ಈಗ ನೋಡಿ, ನೀವು ಎಲ್ಲೋ ಇರುವ ಗ್ರಹವನ್ನು ನಂಬುತ್ತೀವಿ ನಾವು, ಆಕಾಶದಲ್ಲಿರುವ ಗ್ರಹವನ್ನು ನಂಬೀವಿ, ಮೇಲೆ ಸೂರ್ಯಲೋಕದಲ್ಲಿರುವ ಗ್ರಹಗಳನ್ನು ನಂಬೀವಿ, ಎಲ್ಲೋ ಇರುವ ಗ್ರಹಗಳನ್ನು ನಂಬುತ್ತೀವಿ. ಆದರೆ ಮನೆಯಾಗಿರುವ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ನಂಬದೇ ಇದ್ರೆ ಅದು ಮನೆ ಅನ್ನಿಸ್ಕೊಳ್ಳೋದಲ್ಲ, ಅದು ಮನೆ ಆಗೋದಿಲ್ಲ ಅಷ್ಟೆ. ಮನೆ ಇರಬೇಕಾದ್ರೆ ಮನ್ಯಾಗ ಗಂಡ ಹೆಂಡತಿಯ ಮಧ್ಯೆ ಪ್ರೇಮ ಇರಬೇಕಾಗ್ತೈತಿ. ಮಕ್ಕಳ ಮಧ್ಯದೊಳಗೆ ಪ್ರೇಮ ಇರಬೇಕು, ಅಂದ್ರೆ ಅದು ಮನೆ ಅನ್ನಿಸ್ಕೊಳ್ತೈತಿ. ದೇವರು ಯಾರಿಗೆ ಪ್ರಿಯ ದೇವನು?
ದೇವರು ಯಾರಿಗೆ ಪ್ರಿಯ, ಯಾರಿಗೆ ಇಷ್ಟಪಡ್ತಾನ ದೇವರು ಅಂದ್ರೆ, ದೇವರಿಗೆ ನಾವು ಅಭಿಷೇಕ ಮಾಡಿದ್ರೆ ದೇವರು ಪ್ರಿಯ ಆಗ್ತಾನೆ, ಏನು ನೈವೇದ್ಯ ಹಿಡಿದ್ರೆ ಪ್ರಿಯ ಆಗ್ತಾನೆ, ಅಲ್ಲ ನಾನು ಧೂಪ ದೀಪಗಳ ಆರತಿ ಮಾಡ್ತೀನಿ ಅಂದ್ರೆ ದೇವರು ಪ್ರಿಯ ಆಗ್ತಾನೆ, ಅಲ್ಲ ನಾ ಅಭಿಷೇಕ ಮಾಡ್ತೀನಿ ಅಂದ್ರೆ ದೇವರಿಗೆ ಪ್ರಿಯ ಆಗೋದಿಲ್ಲ. ಯಾಕಂದ್ರೆ ಸಪ್ತ ಸಾಗರಗಳನ್ನು ತುಂಬಿದಾತ ದೇವರು. ಅಲ್ಲ ನಾ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪ್ರೀತಿ ಪಡಿಸ್ತೀನಿ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳಂಥ ಆರದ ದೀಪಗಳನ್ನು ಆಕಾಶದಲ್ಲಿ ತೇಲಿಬಿಟ್ಟವನು ದೇವರು. ನಾನು ನೈವೇದ್ಯ ಹಿಡಿದು ದೇವರಿಗೆ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಇಡೀ ಜೀವ ಸಂಕುಲಗಳನ್ನೇ ಅನ್ನ ಬಿಟ್ಟು ಸಲಹಿದಾತ ದೇವನು. ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಅಷ್ಟೇ ಅಂತಲ್ಲ, ಯಾರಿಗೆ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರು ಎದೆಯೊಳಗೆ ಪ್ರೇಮ ಐತಿ ಅವರಿಗೆ ದೇವರು ಪ್ರೀತಿ ಮಾಡ್ತಾನಷ್ಟೆ. ಸ್ವಚ್ಛ ಪ್ರೇಮ ಯಾರು ಎದೆಯೊಳಗೈತಿ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರು ಎದೆಯೊಳಗೆ ಸ್ವಚ್ಛ ಪ್ರೇಮ ಇರ್ತೈತೆಲ್ಲ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಬ. ಯಾರ ಮನಸ್ಸು ಮಗುವಿನ ಮನಸ್ಸು ಇರ್ತೈತೆಲ್ಲ, ಈ ಮಗುವನ್ನ ನಾನಲ್ಲ ಜಗತ್ತಲ್ಲ ದೇವ ಕೂಡಲ ಸಂಗಮ ದೇವನೇ ಇವನ ನನ್ನ ಮಗ ಅಂತ ಎತ್ಕೊಂತನ. ಯಾವಾಗಂದ್ರೆ ಎದೆಯೊಳಗೆ ಸ್ವಚ್ಛ ಪ್ರೇಮ ತುಂಬಿರಬೇಕು. ಭಕ್ತಿ ಪರಮ ಪ್ರೇಮ ರೂಪ, ಇದಕ್ಕೆ ಭಕ್ತಿ ಅಂತ ಕರೀತಾರಷ್ಟೆ. ದೀಂ ದೂಂ ದನ